ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ತೋರಿಸಿದ್ದೀನಿ ಎಲ್ಲಮ್ಮನ ಗುಡ್ಡಕ್ಕೆ ಹೇಗೆ ಹೋಗೋದು ಅಂತ ಅಂದ್ಬಿಟ್ಟು. ಬೆಳಗ್ಗೆ ಮುಂಚೆ 7 ಗಂಟೆಗೆ ಎದ್ಬಿಟ್ಟು, ಅಂದರೆ 6 ಗಂಟೆಗೆ ಎದ್ಬಿಟ್ಟು 7 ಗಂಟೆ ಬಸ್ಸಿಗೆ ರೆಡಿಯಾಗಿ ಹೋಗ್ತಿದ್ದೀನಿ. ಇನ್ನೇನು ಬಸ್ ಸ್ಟ್ಯಾಂಡ್ ತಲುಪಿಬಿಟ್ಟೆ. ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಸೀದಾ ದೇವಸ್ಥಾನಕ್ಕೆ ಹೋಗಿ ತಲುಪಿಸುವ ಒಂದು ಗೋಕಾಕ್ ಬಸ್ ಇದೆ. ಬೆಳಗ್ಗೆ ಮುಂಚೆ 7 ಗಂಟೆಗೆ. ಅದು ಸ್ವಲ್ಪ ರಶ್ ಇರುತ್ತೆ, ಆದರೂ ನೀವು ಬೇಗ ಹೋಗಿ ಸೀಟ್ ಇಟ್ಕೊಂಡು ಹೋಗ್ಬೋದು. ನೋಡಿ, 10 ರೂಪಾಯಿಗೆ ಅಲ್ಲಿಂದ ಆಟೋ ತೊಗೊಂಡು ಸೀದಾ ದೇವಸ್ಥಾನ ಎದುರುಗಡೆನೇ ಹೋಗ್ಬೋದು, ಸೌದತ್ತಿ ಎಲ್ಲಮ್ಮ ಹತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ವಾತಾವರಣ ಎಲ್ಲ ಹೀಗಿದೆ, ಅಕ್ಕಪಕ್ಕ ದೇವಸ್ಥಾನ ಪಕ್ಕ ಎಲ್ಲ ಹೀಗಿದೆ. ನೀವು ಆರಾಮಾಗಿ ಅಲ್ಲಿ ಹೋಗಿ ದೇವರ ಒಂದು ದರ್ಶನ ಮಾಡ್ಕೊಂಡು ಬರ್ಬೋದು. ವಾರದ ದಿನ ತುಂಬ ರಶ್ ಇರುತ್ತೆ, ಉಳಿದ ದಿನ ಎಲ್ಲ ಫ್ರೀಯಾಗಿರುತ್ತೆ, ಆರಾಮಾಗಿ ಹೋಗಿ ದರ್ಶನ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಭಂಡಾರದ ಒಡತಿ ನಮ್ಮ ತಾಯಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮುಂದೆ ಎಲ್ಲ ತೋರಿಸ್ತೀನಿ, ಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು. ಪ್ರಯಾಣದ ಬಗ್ಗೆ ಹೇಳಿದರೆ, ಇದು 2 ಗಂಟೆ ಜರ್ನಿ. ನವಲಗುಂದದಿಂದ ಹೋಗುತ್ತೆ, ಗದಗಿಂದ ಸೀದಾ 95 ರೂಪೀಸ್ ಬಸ್ ಚಾರ್ಜ್ ಆಗುತ್ತೆ ಬಾಯ್ಸಿಗೆ. ಮಹಿಳೆಯರಿಗಾದರೆ ಉಚಿತ ಟಿಕೆಟ್, ಯಾಕಂದರೆ ಗೌರ್ಮೆಂಟ್ ಬಸ್ಸು. ಇದು ಗೋಕಾಕಿಗೆ ಹೋಗೋ ಒಂದು ಬಸ್ ಆಗಿದೆ. ಬೆಳಗ್ಗೆ ಮುಂಚೆ 7 ಗಂಟೆಗೆ ಸ್ಟ್ರೇಟಾಗಿ ಗೋಕಾಕಿಗೆ ಹೋಗುತ್ತೆ. ಹಾಗೆ ಇಲ್ಲಿ ಸೌದತ್ತಿಗೆ ನಮ್ಮ ಯಲ್ಲಮ್ಮನ ಗುಡ್ಡದ ಹತ್ರನೂ ಸ್ಟಾಪ್ ಮಾಡುತ್ತೆ. ಹಾಗಾಗಿ ಇದು ಆರಾಮಾಗಿ ನಮ್ಮ ದೇವಾಲಯಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ನೋಡ್ಬೋದು ನೀವು, ದೇವಸ್ಥಾನ ಏನೇನು ತಲುಪೇ ಬಿಟ್ವಿ. ಅಣ್ಣ ಇದು ಒಂದು ಕೈ ಸ್ವಾಮಿ ಸೊ ಬಸ್ಸು 7:15 ಬಿಡ್ತು. ನಾವಿಲ್ಲಿ ತಲುಪಿದ್ದು 10:30, 10 ಗಂಟೆ ಹೀಗೆ. ಹಾಗಾಗಿ ನಾವು ಇಲ್ಲಿ ಉದೋ ಅಂತ ಅಂದ್ಬಿಟ್ಟು ಸ್ವಾಗತದೊಂದಿಗೆ, ಅಂದರೆ ಇಲ್ಲಿ ದರ್ಶನದ ಮಾಡುವರ ಜೊತೆಗೆ ಒಂದು ಉದೋ ಅಂತ ಅಂದ್ಬಿಟ್ಟು ಭೇಟಿ ನೀಡಿದ್ವಿ. ಹೀಗೆ ಎಂಟ್ರೆನ್ಸಿಂದ ಒಳಗಡೆ ಏನೇನಿದೆ, ಹೇಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಹೀಗೆ ಬರ್ಬೋದು. ಹೀಗೆ ಫಸ್ಟಿಗೆ ಬಂದವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಹೇಗೆ ಹೋಗೋದು ಏನು ಅಂತ ಅಂದ್ಬಿಟ್ಟು, ಅಂದರೆ ದೂರದಿಂದ ಬಂದವರಿಗೆ. ಹಾಗಾಗಿ ನಾನು ಫಸ್ಟಿಂದ ಹೇಗೆ ಹೋಗ್ಬೋದು ಅಂತ ಎಂದು ಹೇಳ್ಕೊಡ್ತೀನಿ. ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋನ ನೋಡ್ಕೊಂಡಿದ್ರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. ನೋಡಿ, ಹೀಗೆ ಒಳಗಡೆ ಹೋದರೆ ಹೀಗಿರುತ್ತೆ. ಫಸ್ಟಿಗೆ ನಮ್ಮ ಎಂಟ್ರೆನ್ಸಲ್ಲಿ ಎಲ್ಲಮ್ಮ ಅವರ ಗುರುಗಳ ದರ್ಶನ ಆಗುತ್ತೆ. ಅವರ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೀಗೆ ಹೋದರೆ ನಮಗೆ ಒಳಗಡೆ ಎಂಟ್ರೆನ್ಸ್ ಎಲ್ಲಿ ಹೋಗಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲೆಲ್ಲ ತುಂಬ ಅಂಗಡಿಗಳು ಇವೆ, ನೀವು ನೋಡ್ಬೋದು. ಕಾಯಿ ಒರೆಸ್ಲಿಕ್ಕೆ ಯಾವುದೇ ಒಂದು ಕೊರತೆ ಇಲ್ಲದೆ ಏನಾದರೂ ನೀವು ತಗೋಬೋದು. ನಿಮಗೆ ಯಾವುದು ಬೇಕಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ನೀವು ಆರಾಮಾಗಿ ತಗೋಬೋದು. ಹಾಗೆ ಒಂದು ದೇವಸ್ಥಾನ ಹೇಗಿದೆ ಅಂತ ಒಂದು ಮುಂದೆ ಎಲ್ಲ ಒಂದು ರೌಂಡ್ ಹಾಕ್ಸ್ಕೊಂಡು ಬರ್ತೀನಿ. ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಹೊರಗೆ ಅಂತ ತೋರಿಸಿದೆ, ಒಳಗೆ ಎಲ್ಲಿ ಅಂದರೆ ನಮಗೂ ಕನ್ಫ್ಯೂಸ್ ಆಯಿತು. ಹಾಗಾಗಿ ಸ್ವಲ್ಪ ಮುಂದೆ ಹೋಗಿ ಮತ್ತೆ ರಿವರ್ಸ್ ಬಂದ್ವಿ. ನಿಮಗೂ ತೋರಿಸ್ತೀವಿ ಹೇಗಿದೆ ಅಂತ ಹೇಳ್ಬಿಟ್ಟು, ಅಲ್ಲೆಲ್ಲ ತೋರಿಸ್ಬಿಟ್ಟು ಮತ್ತೆ ರಿವರ್ಸ್ ಬಂದು ಒಳಗಡೆ ಹೇಗೆ ಹೋಗೋದು ಅಂತ ಹೇಳ್ತೀನಿ. ಸೊ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ನೋಡ್ತಿದ್ದೀರಲ್ಲ ಉತ್ತರ ಕನ್ನಡದ ಒಂದು ಸೊಬಗನ್ನು ಹೇಗಿದೆ ಅಂತ ಅಂದ್ಬಿಟ್ಟು. ಈ ಎಲ್ಲಮ್ಮನ ಗುಡ್ಡಕ್ಕೆ ನಾವು ಹೀಗೆ ದರ್ಶನಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲ ಪ್ರಸಾದ ಹಾಗೆ ಏನೇನೋ ಕೌಂಟ್ರುಗಳೆಲ್ಲ ಇದೆ. ನೀವು ಬೇಕಾದರೆ ಅಲ್ಲಿ ಬಂದು ಏನಾದರೂ ಮಾಡಿಸೋದು, ಏನಾದರೂ ತಗೊಳೋದು, ಅರ್ಚನೆ ಏನಾದರೂ ಇದ್ದರೆ ಮಾಡ್ಕೋಬೋದು. ಹಾಗೆ ನಾವು ಎಂಟ್ರೆನ್ಸ್ ಒಳಗಡೆ ಬಂದ್ವಿ. ಇವಾಗ ನೋಡಿ, ಇದು ಫಸ್ಟ್ ಎಂಟ್ರೆನ್ಸ್, ತಾಯಿಯ ಒಂದು ಗುಡಿ ಹೀಗಿದೆ. ಅಲ್ಲಿ ಒಳಗಡೆ ಹೋಗಿ ನೀವು ಬೇಕಾದರೆ ಕುಂಕುಮ ಅಂದರೆ ಭಂಡಾರವನ್ನು ಹಚ್ಚಿ ಬರ್ಬೋದು. ನೋಡಿ, ಆಂಟಿ ಹಚ್ತಿದ್ದಾರೆ, ಹಾಗೆ ನಾನು ಹೋದೆ. ನೋಡಿ, ದೇವ್ರ ಹತ್ರ ಒಂದು ಬೇಡಿಕೆಯನ್ನು ಬೇಡಿಕೊಂಡು ಹಾಗೆ ನಮಸ್ಕಾರವನ್ನು ಮಾಡಿಕೊಂಡು ಕುಂಕುಮ ಇಟ್ಕೊಂಡು ಬರ್ತಿದ್ದೀನಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಹಿಂಗೆ ಲೈನಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ಈ ರೀತಿ ನಮ್ಮ ಹಳೇದು ಯಾವುದಾದ್ರೂ ದಾರಗಿರ ಇದ್ದರೆ, ಬಳೆಗಳೇ ಇದ್ದರೆ ಇದನ್ನೆಲ್ಲ ಇಲ್ಲಿ ಕಟ್ಟಿ ಹಾಕ್ಯಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವುದೇ ಇದು ಹಳೇದಿದ್ದರೆ ಇಲ್ಲಿ ಹಾಕಿಬಿಟ್ಟು ಹೊಸದು ತೊಗೊಂಡು ಹೋಗಬೇಕು ಅನ್ನೋ ಒಂದು ಪದ್ಧತಿ ಎಲ್ಲ ಕಡೆ ಇರುತ್ತೆ. ನೀವು ಹಲವಾರು ದೇವಸ್ಥಾನದಲ್ಲಿ ನೋಡಿರ್ಬೋದು. ಹಾಗಾಗಿ ಇಲ್ಲಿ ಬಹಳಷ್ಟು ಕಟ್ಟಿದ್ದಾರೆ. ನೋಡಿ, ಎಲ್ಲ ಗೋಡೆಗಳಲ್ಲಿ ತುಂಬ ಭಂಡಾರಗಳು ನಿಮಗೆ ಕಾಣಿಸುತ್ತೆ ಅಲ್ಲಿ. ಯಾಕಂದರೆ ಭಂಡಾರದ ಒಡತಿ ಅಂತಾರೆ ನಮ್ಮ ಎಲ್ಲಮ್ಮನ. ಹಾಗಾಗಿ ಭಂಡಾರವನ್ನು ತೆಗೆದುಕೊಂಡು ಹೋಗ್ತಾರೆ. ನೋಡಿ, ಮುಂದೆ ಹೋಗಬೇಕಾದ್ರೆ ಹೇಗಿದೆ ಅಂತ ಒಳಗಡೆ ತೋರಿಸ್ತೀನಿ, ಬನ್ನಿ.
ಸಾಗರದಿ ನಾವೆಯಲಿ ಸಾಗಿ ಬಂದೆ, ಭುವಿಯೊಳಗೆ ಸಸಿಹಿತ್ತಲಾಯ್ದುಕೊಂಡೆ. ಸಾಗರದಿ ನಾವೆಯಲಿ ಸಾಗಿ ಬಂದೆ, ಭುವಿಯೊಳಗೆ ಸಸಿಹಿತ್ತಲಾಯ್ದುಕೊಂಡೆ. ಮಲ್ಲಿಗೆಯ ಪರಿಮಳವು ನಿನ್ನ ಸೆಳೆದಿಗುವುದೋ, ಮಲ್ಲಿಗೆಯ ಪರಿಮಳವು ನಿನ್ನ ಸೆಳೆದಿಗುವುದೋ. ಈ ಪ್ರಕೃತಿ ನಿನ್ನ ನೋಲೈಸಿ ಕರೆದಿಗುವುದೋ ಅಮ್ಮ. ಸಾಗರದಿ ನಾವೆಯಲಿ ಸಾಗಿ ಬಂದೆ, ಭುವಿಯೊಳಗೆ ಸಸಿಹಿತ್ತಲಾಯ್ದುಕೊಂಡೆ. ಸಾಗರದಿ ನಾವೆಯಲಿ ಸಾಗಿ ಬಂದೆ. ಎಂಟ್ರಿಯಲ್ಲಿ ದುಡ್ಡು ಕೊಟ್ಟು ಹೋಗೋದು ಇದೆ, ಫ್ರೀಯಾಗಿ ಹೋಗೋದು ಇದೆ. ಅಲ್ಲೇನು ಅಷ್ಟೊಂದು ರಶ್ ಇದ್ದಿಲ್ಲ ನಾವು ಹೋದಾಗ, ಹಾಗಾಗಿ ನಾವು ಫ್ರೀಯಾಗೆ ಹೋದ್ವಿ. ದುಡ್ಡು ಕೊಟ್ಟು ಹೋಗೋದಾದರೆ ಬೇಗ ಹೋಗಲಿಕ್ಕೆ ಅವಕಾಶ ಇದೆ. ಹಾಗೆ ದರ್ಶನ ಅಂತೂ ಮುಗೀತು. ಹಾಗಾಗಿ ಒಳಗಡೆ ಹೋಗಿ ಬಂದಾದಮೇಲೆ ಹೊಟ್ಟೆ ಹಸಿತಾ ಇತ್ತು. ಬೆಳಗ್ಗೆ ಮುಂಚೆ ಬೇಗ ಹೋಗಿದ್ವಲ್ಲ, ಹಾಗಾಗಿ ತಿಂಡಿ ತಿಂದಿಲ್ಲ ಅಂತ ಅಂದ್ಬಿಟ್ಟು ಒಂದು ಹೋಟ್ಲು ಹುಡುಕಿದ್ವಿ. ಹೋಟ್ಲು ಯಾವುದೂ ಅಷ್ಟೊಂದು ಸರಿಯಾಗಿ ಕಾಣಿಸಿಲ್ಲ. ಹಾಗೆ ನಮಗೊಂದು ಹೋಟ್ಲು ಸಿಕ್ಕೇ ಬಿಡ್ತು. ಅದೇ ಈ ಹೋಟ್ಲು, ಹೇಗಿದೆ ನೋಡಿ, ಏನಾದ್ರು ತೊಗೊಳಕ್ಕೆ ಸಿಗತ್ತಾ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಹಾಗೆ ಆರ್ಡ್ರ್ ಮಾಡಿ ಕೂತಾಗ ಇಲ್ಲಿ ಮುಂದಕ್ಕೆ ಎಲ್ಲೆಲ್ಲಿ ಹೋಗ್ಬೋದು ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಗೋಕಾಕ್ ಫಾಲ್ಸ್ ಆಗಿರ್ಬೋದು, ಹಾಗೆ ಸೌದತ್ತಿ ಕೋಟೆ ಆಗಿರ್ಬೋದು, ಎಲ್ಲೆಲ್ಲಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋಗ್ಬೋದು. ನಾವು ಮುಂದೆ ಎಲ್ಲಿ ಹೋದ್ವಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ಮರಿದೆ ನೋಡಿ. ಹಾಗೆ ನಾನು ಇಡ್ಲಿ ತೊಗೊಂಡೆ, ನನ್ನ ಫ್ರೆಂಡ್ ಪೂರಿ ತೊಗೊಂಡ್ರು. ಇಲ್ಲಿ ಕುಡಿಲಿಕ್ಕೆ ಈ ಜಗ್ಗಲ್ಲಿ ನೀರು ಕೊಟ್ಟಿದ್ರು. ಹಾಗೆ ಮಲ್ಲಿಕಾರ್ಜುನ ಹೋಟೆಲ್ ಅಂತ ಅಂದ್ಬಿಟ್ಟು, ಅಡ್ಡಿಲ್ಲ ಪರವಾಗಿಲ್ಲ, 20 ರುಪೀಸಿಗೆ 30 ರುಪೀಸಿಗೆ ಎಲ್ಲ. ನೀವು ಚೇಂಜ್ ಇಟ್ಕೊಂಡು ಹೋಗಿ, ಯಾಕಂದರೆ ಅಲ್ಲಿ ಯಾವುದೇ ಒಂದು ಫೋನ್ಪೇ ಇರಲ್ಲ ಕೆಲವೊಂದು ಕಡೆ, ತೊಂದರೆ ಆಗುತ್ತೆ. ಹಾಗಾಗಿ ತೊಗೊಂಡು ಹೋಗಿ ಅಂತ ಆದಷ್ಟು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ಬರುವಾಗ ನಾನು ಆಟೋ ಮೇಲೆ ಮತ್ತೆ ಸೀದಾ ವಾಪಸ್ ಬರೋಣ ಅಂತ ಹೇಳಿ ಹೊರಟೆ. ಅಲ್ಲಿ ಇವಾಗ ಕೋಟೆ ಅಥವಾ ಬೇರೆ ಕಡೆಯಲ್ಲಿ ಹೋಗೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ಕೊತ ಆಟೋ ಮೇಲೆ ಹೋಗ್ತಾ ಇದ್ದೀನಿ. ಹಾಗೆ ನಾನು ಎಲ್ಲಿ ಹೋದೆ ಅಂತ ಅನ್ನೋದನ್ನು ಇನ್ನೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ, ತಪ್ಪದೆ ಮರಿದ್ದೆ ನೋಡಿ ಅದನ್ನು. ಯಾಕಂದರೆ ನಿಮಗೂ ಹೋದಾಗ ಯೂಸ್ ಆಗುತ್ತೆ. ನಮ್ಮ ಬಯಲುಸೀಮೆಯಲ್ಲಿ ಹೇಗಿದೆ ಅಂತ ನೋಡಿ ನೀವು ಆರಾಮಾಗಿ ತಿಳ್ಕೊಳ್ಳಿ ಇನ್ನೊಂದ್ಸಲ ನೀವು ಹೋಗೋದಾದರೆ. ಹಾಗೆ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋದೆ ಅಂದರೆ ಕೋಟೆಗೆ ಹೋದೆ ನಾನು. ಕೋಟೆ ಏನು ತುಂಬ ದೂರ ಇಲ್ಲ, ಅಲ್ಲೇ ಬರುವ ರೋಡಲ್ಲೇ ಇದೆ, ಬಸ್ ಸ್ಟ್ಯಾಂಡ್ ಹತ್ರ ಸ್ವಲ್ಪ ದೂರ ಅಷ್ಟೇ. ಆಟೋದಿಂದ ನೀವು ಯಲ್ಲಮ್ಮನ ಗುಡ್ಡದಿಂದ ಸೀದಾ ಬಸ್ ಸ್ಟ್ಯಾಂಡಿಗೆ ಬರ್ತೀವಿ ಅಂತ ಬಂದರೆ, ಅಲ್ಲಿ ಮಧ್ಯದಲ್ಲಿ ನೀವು ಸಿಟಿಯಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಸೀದಾ ನಡ್ಕೊಂಡು ಸ್ವಲ್ಪ ಒಂದು 900 ಮೀಟರ್ ನಡ್ಕೊಂಡು ಹೋದರೆ ನಿಮಗೆ ಕೋಟೆ ಸಿಗುತ್ತೆ. ಅಲ್ಲಿ ಕೋಟೆ ತುಂಬಾ ಚೆನ್ನಾಗಿದೆ. ಮುಂದಿನ ವೀಡಿಯೋದಲ್ಲಿ ತಪ್ಪದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಹೇಗೆಲ್ಲ ಹೋದೆ ನಾನು, ಎಷ್ಟು ರೂಪಾಯಿ ಆಯಿತು, ಹೇಗೆ ನಡ್ಕೊಂಡು ಹೋದೆ ಅನ್ನೋದನ್ನು ಪೂರ್ತಿ ಡೀಟೇಲ್ ಮರಿದೆ ನೋಡಿ.